ಕನ್ನಡ little bit, but English is better. ಕನ್ನಡ ಬರೋದಿಲ್ವಾ? ಸ್ವಲ್ಪ ಬರುತ್ತಾ? ಇಂಗ್ಲಿಷ್ ಬರುತ್ತಾ? ಇಂಗ್ಲಿಷ್ ಬರುತ್ತೆ. ಎಷ್ಟು ಬರುತ್ತೆ ಅಷ್ಟು ಹೇಳಿ. ದ ರೈಸ್ ಆಫ್ ಅಶೋಕ ಫಿಲಂ ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತು? ಮೂವೀಸ್ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿತ್ತು. ಸೊ ಸೆಕೆಂಡ್ ಥಿಂಗ್ ಹೀರೋಯಿನ್ಸ್ ಒಳ್ಳೆ ಸ್ಟೋರಿ, ಹೀರೋಯಿನ್ಸ್ ಚೆನ್ನಾಗಿತ್ತು, ಹೀರೋಸ್ ಚೆನ್ನಾಗಿತ್ತು. ಐ ಲೈಕ್ ದ ಡ್ರಾಗನ್ ಮಂಜಾ ಎಂಟ್ರಿ. Entry, yes, that entry is very nice. So it's really amazing, and I like the movie. I wish them all the best. Saptami Gowda and Satish sir, hero, all the best. Walledagli. Thank you so much. The favorite line, this is a dialogue, but I forgot. It's in Kannada, so I forgot to say that dialogue. But the story is really very nice. The story is very nice. It's about like local things and everything and all, and the villains and so many things in the area. So they need somebody to support them. So that's why the hero is doing that role, and the people come together to support the hero. That's the dialogue I like about the movie. And Dragon Manja entry is really very nice. That's my favorite entry in the movie. Thank you so much. All the best, everyone. Walledagli. Jai Karnataka Mate. Namaskara. ಥ್ಯಾಂಕ್ ಯು ಸೊ ಮಚ್. Thank you so much. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲರೂ ನೋಡಿ ಸರ್. ಫಿಲಮ್ ಅಂತೂ ಸೂಪರ್ ಆಗೈತೆ ಸರ್. ಇದರಲ್ಲಿ ಇದು ನೈಜ ಘಟನೆಯನ್ನ ಹಿಂದೆ ಎಲ್ಲ ಯಾವ ತರ ಇತ್ತು, ಯಾವ ತರ ನಡ್ಕೋತಾ ಇದ್ರು, ಮೇಲ್ಜಾತಿ ಕೀಳು ಜಾತಿ ಅಂತ ಭೇದ ಭಾವ ಆಗ್ಲಿ, ಒಂದು ಸಮಾಜದಲ್ಲಿ ತಾರತಮ್ಯತೆ ಇತ್ತಲ್ಲ, ಅದನ್ನೆಲ್ಲ ಯಾವ ತರ ಇತ್ತು ಅಂತ ಹೇಳಿ ತೋರಿಸಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಯಿಂದ. ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬಾ ದಿನ ಆದ್ಮೇಲೆ ಒಂದು ನೈಜ ಘಟನೆನ ಚಿತ್ರಿಸಿದ್ದಾರೆ. ಚೆನ್ನಾಗಿದೆ, ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಬಂದು ಫಿಲಂ ನೋಡಿ. ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ ಮೂವಿ ಮಾತ್ರ. ಯಾಕಂದ್ರೆ ನೀವು ಇಷ್ಟು ದಿನ ಸತೀಶ್ ನೀನಾಸಂ ಸರ್ಗೆ ಬೇರೆ ಬೇರೆ ಗೆಟಪ್ ಅಲ್ಲಿ ನೋಡಿರ್ತೀರಾ. ಈ ಒಂದು ಮೂವಿನಲ್ಲಿ ಅವ್ರ ಗೆಟಪ್ ಸಖತ್ತಾಗಿ ತುಂಬಾ ಚೇಂಜಿಂಗ್ ಆಗಿದೆ. ಆಮೇಲೆ ಮೇನ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಮಾತ್ರ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಒಂದು ಕ್ಲೈಮ್ಯಾಕ್ಸ್ ವರ್ಗೂ ರೈಸ್ ಆಫ್ ಅಶೋಕ ಅಂತ ಹೆಸರು ಕೇಳಿದೆ. ಯಾವಾಗ ನಮ್ಮ ಅಶೋಕ್ ಅವರು ರೈಸ್ ಆಗ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಇದೆ. ಅದಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಫೈಟ್ ಬರುತ್ತೆ. ಆ ಫೈಟ್ ನೋಡಿದ್ರಂತೂ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಯಾರು ಈ ಮೂವಿನ ಮಿಸ್ ಮಾಡ್ಕೊಳ್ಬೇಡ್ರಿ. ಜೈ ರೈಸ್ ಆಫ್ ಅಶೋಕ. ಸರ್, ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾ ಯಾಕಂದ್ರೆ ಅದು ಹಳೆ ಕತೆ. ಇದು ಹಳೆ ಕತೆ ಅಂದ್ರೆ ರಿಯಲ್ ಸ್ಟೋರಿನೇ. ಇದು ರಿಯಲ್ ಸ್ಟೋರಿನ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಯಾರ ಇವರು. ಅದು ನಡೆದ ಘಟನೆ, ಅದು ತುಂಬಾ ನಡೆದ ಘಟನೆ ಇದು. ಅದಕ್ಕೊಂದು ಇದನ್ನ ರಿಯಲ್ ಆಗಿ ಕೊಟ್ಟಾರ ಅಂದ್ರ ನೋಡೋಕೆ 5 ಸಲ 10 ಸಲ ಬಂದು ನೋಡಿದ್ರು ಬೇಜಾರಾಗಲಿದ್ದು ಅಂತ ಒಳ್ಳೆ ಮೂವಿ. ನೋಡ್ಬೇಕಾದ ಮೂವಿನ ಇದೇ ತರನ ಇನ್ನೂ ನಡೀತಿರೇ ಇದೆ. ನಿಮ್ಗೆ ಇಲ್ಲಿ ಗೊತ್ತಿಲ್ಲ, ಇನ್ನು ಹಳ್ಳಿ ಕಡೆ ಎಲ್ಲ ಬಂದ್ರೆ ಈ ತರ ನಡೀತಾ ಇದೆ. ಜಾತಿ ಭೇದ ಬೇಡ, ಒಂದು ಹೆಣ್ಣು ಜಾತಿ ಗಂಡು ಜಾತಿ ಅಂತ ಒಂದು ಪ್ರೂವ್ ಆಗ್ಬೇಕು ಅನ್ನೋದೇ ನಮ್ಮ ಗುರಿ. ಹೌದಲ್ಲ ಸರ್? ಯಾಕೊತ್ತಾ, ಇದು ತುಂಬಾ ಒಳ್ಳೆ ಮೂವಿ. ಈ ತರ ಮೂವಿ ಬರ್ಬೇಕಾಗಿತ್ತು, ಬಂತು. ಇನ್ ಮುಂದೆ ಜನ ಎಚ್ಚರಿಸ್ಬೇಕು. ಒಳ್ಳೆ ಮೂವಿ ಬಂದು ನೋಡಿ, ಮೂವಿ ನೋಡಿಬಿಟ್ರೆ ಕಲೀರಿ ಅನ್ನೋದೇ ಒಂದು ಗುರಿ ನಮ್ಗೆ. ಸರ್, ಅದು ತುಂಬಾ ನಾವು ಹಳ್ಳಿ ಕಡೆ ಹುಟ್ಟಿ ಬೆಳೆದ ತುಂಬಾ ಅದು ಅಲ್ಟ್ ಆಯ್ತು. ಯಾಕಂದ್ರೆ ನಮ್ಮ ಕಡೆ ನಡೆದ ಘಟನೆ ಅದು. ನಾವು ಅದೇ ಜಾತಿ ಭೇದ ಅಂತ ಇದ್ದಿದ್ದು. ಯಾಕಂದ್ರೆ ಏರ್ ಕಟ್ ಮಾಡ್ರೆ ಅವ್ರು ಒಂಥರ, ಮಾದ್ರು ಅಂತಾರ. ಇದೆಲ್ಲ ಬೇಡ. ಅದು ಹೆಣ್ಣು ಜಾತಿ ಗಂಡು ಜಾತಿ ಎಲ್ಲರೂ ಮನುಷ್ಯರು. ಅವ್ರ ಮನುಷ್ಯರು, ನಾವು ಮನುಷ್ಯರೇ ಅನ್ನೋ ತರ ಭಾವನೆ ಇರಬೇಕಿದ್ರಲ್ಲಿ. ಯಾಕೊತ್ತಾ, ಒಳ್ಳೆ ಕತೆ ತಂದಾರ. ಈ ತರ ಕತೆ ಇವತ್ತಿಗೆ ಯಾವ ಮೂವಿ ಬಂದಿದ್ದಿಲ್ಲ. ರೇಜ್ ಆಫ್ ಅಶೋಕ್ ಅಂದ್ರೆ ರೇಜ್ ಆಫ್ ಅಶೋಕ್ ತರನ. ಯಾಕಂದ್ರೆ ರೇಜ್ ಆಫ್ ಅಶೋಕ್ ಇದಕ್ಕೆ ಹೇಳಿ ಮಾಡಿಸ್ದಂಗ ಅದು ಮೂವಿ. ಇದಕ್ಕೆ ಟೈಟ್ಲ್ ಹೇಳಿ ಮಾಡಿಸ್ದಂಗ ಅದು. ಯಾಕಂದ್ರೆ ಅಶೋಕ ಚಕ್ರ ಹಂಗಿರುತ್ತೆ, ಆ ತರ ಟೈಟ್ಲ್ ತರಬೇಕಾಯ್ತು, ತಂದಾರ ಅವರು. ಒಳ್ಳೆ ಮೂವಿ ಅಂತ ನಾನು ಹೇಳ್ತೀನಿ. ಖಂಡಿತ ಒಳ್ಳೆ ಮೂವಿ ಸರ್ ಇದು. ತುಂಬಾ ಓವರ್ ಮೂವಿ ಯಾವುದಲ್ಲ, ಓವರ್ ತುಂಬಾ ಇಷ್ಟ ಇದೆ. ಯಾವ್ದು ಇಷ್ಟ ಅನ್ನೋ ಹಿಸ್ಟ್ರಿನೇ ಇಲ್ಲ. ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಸರ್, ಈ ಮೂವಿ ಬಗ್ಗೆ ಮಾತಾಡಕ್ಕೆ ಮಾತುಗಳಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಯಾರ್ಯಾರು ಇನ್ನೂವರೆಗೂ ಅದು 2026 ಬಂದ್ರು ಇನ್ನೂ ಯಾರಾದ್ರೂ ಆ ಜಾತಿ ಈ ಜಾತಿ ಅಂತ ಕಡದಾಡ್ತಾ ಇದ್ರೆ ನಿಮ್ಮಂತವ್ರಿಗೆಲ್ಲರಿಗೂ ಒಂದು ಒಳ್ಳೆ ಪಾಠ ಕಲಿಸ್ಬೇಕಂದ್ರೆ ರೈಸ್ ಆಫ್ ಅಶೋಕ ಮೂವಿನ ಬಂದು ನೋಡಿ. ಥ್ಯಾಂಕ್ ಯು. ಮೂವಿ ಸೂಪರ್ ಇದೆ. ಜಾತಿ ಬಗ್ಗೆ ಯಾರು ನೋಡಕ್ ಹೋಗೇ ಬಿಡ್ರಿ. ಅವ್ನ್ ಕಷ್ಟ ಓದಿ ಸಿಸ್ಟಮ್ ವರ್ಕ್ ಕೆಲಸ ಮಾಡತ್ತು. ಆ ಕುಟುಂಬಕ್ಕೋಸ್ಕರ, ಫ್ಯಾಮಿಲಿಗೋಸ್ಕರ ಅವನು ಕೆಲಸ ಮಾಡ್ದ. ಆ ಮೂವಿ ಸೂಪರ್ ಇದೆ. ಎಲ್ಲರೂ ಬಂದು ನೋಡ್ಬೇಕಂದ್ರೆ ಚೆನ್ನಾಗಿದೆ ಮೂವಿ ಮಾತ್ರ. ಬ್ರೋ, ಫಿಲಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಕನ್ನಡ ಮೂವಿ ಯಾವುದು ಬರಲ್ಲ ಅಂತ ಇದ್ದಾರೆ. ಸಕ್ಕದಾಗಿದೆ ಫಿಲಮ್ ಅಂತೂ, ಎಲ್ಲರೂ ಬಂದು ನೋಡ್ಬೇಕು. ಆಕ್ಷನು, ಡೈರೆಕ್ಷನು ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ಆಕ್ಟಿಂಗು ಚೆನ್ನಾಗಿದೆ. ಸಾಂಗು, ಫೈಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. 1 ಸೆಕೆಂಡ್ ಆ ಕಡೆ ಈ ಕಡೆ ನೋಡಿಲ್ಲ, ಆ ಥರ ಇದೆ ಫಿಲಮ್ ಅಂತ. ಅವಾಗಿಂದನೂ ಜಾತಿ ಅಂತಾನೆ ಬಂದಿದ್ದಾರೆ. ಇವಾಗೂ ಜಾತಿ ಅಂದ್ರೆ ಹಿಂಗೆ ಜಾತಿ ಅಂದ್ಕೊಂಡೆ ಸೊದೋಗ್ಬೇಕು ನಾವು ಅಷ್ಟೇ. ಸದ್ಯಾಗಿ ಎಲ್ಲರೂ ಬರಬೇಕು ಬ್ರೋ. ಆ ಥರ ಹೆಸರು ಸಂಪಾದನೆ ಮಾಡ್ಕೊಂಡು ಬ್ರೋ. ಸಾಂಗ್ ಇಷ್ಟ ಆಯಿತು ಬ್ರೋ. ಆಮೇಲೆ ಫೈಟಿಂಗ್ಸ್ ಇಷ್ಟ ಆಯಿತು. ತುಂಬಾ ಸಾಂಗ್ ಇಷ್ಟ ಆಯ್ತು ನನಗೆ. ಎಲ್ಲ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ರೋ. ಎಲ್ಲರೂ ಬಂದು ನೋಡಿ ಬೆಳೆಸಿ ಅಷ್ಟೇ ಬ್ರೋ.